ಹಾಸನ ಮತ್ತು ಮಂಡ್ಯ ಈ ಎರಡೂ ಕ್ಷೇತ್ರಗಳನ್ನು ಜೆಡಿಎಸ್ಗೆ ಬಿಟ್ಕೊಡೋದ್ರ ಬಗ್ಗೆ ಅಧಿಕೃತವಾದ ಘೋಷಣೆ ಆಗಬೇಕಲ್ಲ, ಅದು ಕೂಡ ಬಹುತೇಕ ಇವತ್ತೇ ತೀರ್ಮಾನ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇವತ್ತಿನ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಹಾಸನ ಮಂಡ್ಯ ಎರಡನ್ನೂ ಜೆಡಿಎಸ್ಗೆ ಬಿಟ್ಕೊಡೋದ್ರ ಬಗ್ಗೆ ಅಧಿಕೃತವಾದ ಘೋಷಣೆ ಹೊರಬೀಳುತ್ತೆ. ಆದರೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಗೆ ತೀವ್ರ ವಿರೋಧ ಇದೆ. ಮೈತ್ರಿ ಅಭ್ಯರ್ಥಿಯಾಗಿ ಅವ್ರನ್ನ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ಲೀಡರ್ಸು ಒಪ್ಪುತ್ತಾ ಇಲ್ಲ. ಪ್ರೀತಮ್ ಗೌಡ, ಎ.ಟಿ. ರಾಮಸ್ವಾಮಿ, ಶಾಸಕ ಮಂಜು ಎಲ್ಲ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತ್ಯೇಕ ಸಭೆ ನಡೆಸಿ ವರಿಷ್ಠರಿಗೆ ವರದಿ ಕೊಡ್ತಾ ಇದ್ದಾರೆ. ಮೊನ್ನೆ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾದಾಗ ಡೆಲ್ಲಿನಲ್ಲಿ ಇದ್ರ ಬಗ್ಗೆ ಒಂದು ಮಾತು ಹೇಳಿದಾರಂತೆ. ನೋಡಿ, ಯೋಚನೆ ಮಾಡಿ, ಪ್ರಜ್ವಲ್ ರೇವಣ್ಣ ಅವ್ರಿಗೆ ಟಿಕೆಟ್ ಕೊಡಬೇಕಾ, ಕೆಲವೊಂದು ಕಾನೂನಾತ್ಮಕ ತೊಡಕುಗಳು ಮುಂದೆ ಬರಬಹುದು ಅನ್ನೋ ರೀತಿಯಲ್ಲಿ ಒಂದು ಸಲಹೆಯನ್ನು ಕೊಟ್ಟಿದ್ದಾರಂತೆ. ಆಯಿತು, ಯೋಚನೆ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿ ಬಂದಿದ್ದಾರೆ. ಈಗ ನೋಡಿದ್ರೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಪ್ರಜ್ವಲ್ ರೇವಣ್ಣ ಟಿಕೆಟ್ ಬೇಡ ಅಂತ ಕೂತಿದ್ದಾರೆ. ಯಾಕೆಂದರೆ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಆದರೆ ಗೆಲ್ಲೋ ಸಾಧ್ಯತೆ ಕಡಿಮೆ. ಜೆಡಿಎಸ್ನಲ್ಲೇ ಆಂತರಿಕ ವಿರೋಧ ಇದೆ ಪ್ರಜ್ವಲ್ ರೇವಣ್ಣ ವಿರುದ್ಧ, ಬೇಡ ಅಂತ ಅಲ್ಲಿನ ಲೋಕಲ್ ಲೀಡರ್ಸ್ ತೀರ್ಮಾನಕ್ಕೆ ಬಂದಿದ್ದಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡಿತಾ ಹೋಗೋಣ. ಶಶಿಧರ್, ಈಗ ಹಾಸನ ಜೆಡಿಎಸ್ನಲ್ಲೇ ಪ್ರಜ್ವಲ್ ರೇವಣ್ಣಗೆ ವಿರೋಧ ಇದೆಯಾ? ಹಾಸನ ಬಿಜೆಪಿ ನಾಯಕರೆಲ್ಲರೂ ಕೂಡ ಯಾರ್ಯಾರು ಈ ರೀತಿ ಪ್ರಜ್ವಲ್ ರೇವಣ್ಣ ಟಿಕೆಟ್ ಕೊಡೋದು ಬೇಡ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರೋದು? ಅರವಿಂದ್, ಏನು ಈಗಾಗಲೇ ಲೋಕಸಭಾ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಏಪ್ರಿಲ್ 26ಕ್ಕೆ ಹಾಸನ ಲೋಕಸಭಾ ಚುನಾವಣೆ ನಡೀತದೆ. ಈಗಾಗಲೇ JDS ಬಿಜೆಪಿ ಮೈತ್ರಿ ಆಗಿದೆ. ಆದರೆ ಮೈತ್ರಿ ಅಭ್ಯರ್ಥಿ ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಆದರೆ JDS ನಾಯಕರಾದಂತಹ H.D. ಕುಮಾರಸ್ವಾಮಿ ಹಾಗೂ H.D. ದೇವೇಗೌಡರು ಪ್ರಜ್ವಲ್ ರೇವಣ್ಣ ಅವರೇ ಅಭ್ಯರ್ಥಿ ಅಂತೇಳಿ ಘೋಷಣೆಯನ್ನು ಮಾಡಿ ಒಂದು ಸುತ್ತಿನ ಪ್ರಚಾರವನ್ನು ಮಾಡಿದ್ದಾರೆ. ಆದರೆ ಇನ್ನೊಂದೆಡೆ ಬಿಜೆಪಿ ಮೈತ್ರಿ ಏನಾಗಿದೆ, ಅದು ಪ್ರಜ್ವಲ್ ಅವರ ಏನು ಸ್ಪರ್ಧೆಗೆ ಸಂಪೂರ್ಣವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ಇರ್ಬೋದು, ಮಾಜಿ ಶಾಸಕ A.T. ರಾಮಸ್ವಾಮಿ ಇರ್ಬೋದು, ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಇರ್ಬೋದು, ಹಾಗೆ ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜು ಅವರಿದ್ದರು. ಇವರೆಲ್ಲರೂ ಸಹ ಪ್ರಜ್ವಲ್ ರೇವಣ್ಣ ಅವರಿಗೆ ಆರಂಭದಿಂದಲೂ ಸಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕಮಾಂಡ್ ಅವರಿಗೆ ಸೂಚನೆಯನ್ನು ಕೊಟ್ಟು ಸಹ ಪ್ರಜ್ವಲ್ ರೇವಣ್ಣ ಅವರು ಈ ಬಾರಿ ಸೋಲ್ತಾರೆ, ಆದ್ರಿಂದ ಅವರಿಗೆ ಟಿಕೆಟ್ ಅನ್ನು ಕೊಡುವುದು ಬೇಡ ಅಂತಲೇ ಹೇಳಿದ್ದಾರೆ. ಅಲ್ಲದೆ ಬಿಜೆಪಿಯಿಂದ ಬಂದಿರತಕ್ಕಂಥ ಒಂದು ಅಭಿಪ್ರಾಯ ಸಂಗ್ರಹ ತಂಡ ಏನಿತ್ತು, ಲಕ್ಷ್ಮೀಶ್ವರಗೌಡ ಹಾಗೂ ಶಾಸಕ ಶ್ರೀವತ್ಸ ಅವ್ರಿಗೂ ಸಹ ಇದೇ ಅಭಿಪ್ರಾಯವನ್ನು ಹೇಳಿದರೆ. JDSನಲ್ಲಿಯೇ ಪ್ರಜ್ವಲ್ ರೇವಣ್ಣ ಅವರಿಗೆ ವಿರೋಧವಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅವರಿಗೆ ಟಿಕೆಟ್ ಅನ್ನು ಕೊಡಬಾರ್ದು, ಅವರ ಬದಲಿಗೆ H.D. ದೇವೇಗೌಡರಿಗೆ ಅಥವಾ ಬೇರೆ ಯಾರಾದರೂ ಸಹ ನಿಲ್ಲಿ, ಆದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಡೋದು ಬೇಡ ಅಂತೇಳಿ ಸಂಪೂರ್ಣವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ ಮೈಸೂರಿಗೆ ಅಮಿತ್ ಶಾ ಅವರು ಬಂದಾಗಲೂ ಸಹ ನಾಯಕರು ಇದೇ ಮಾತನ್ನ ಹೇಳಿರ್ತಕ್ಕಂಥದ್ದು, ಪ್ರಜ್ವಲ್ ರೇವಣ್ಣ ಹೊರತುಪಡಿಸಿ ಬೇರೆ ಯಾರಿಗಾದ್ರೂ ಸಹ ಮೈತ್ರಿ ಅಭ್ಯರ್ಥಿಯನ್ನು ಮಾಡಿ ಅಂತ ಹೇಳಿರ್ತಕ್ಕಂಥದ್ದು. ಏನು ಸ್ಥಳೀಯ ಮುಖಂಡರ ಏನು ಮಾಹಿತಿ ಇದೆ, ಏನು ಅಭಿಪ್ರಾಯಗಳಿದೆ, ಎಲ್ಲವನ್ನೂ ಸಹ ಈಗ ಇಲ್ಲಿಗೆ ಬಂದಿದ್ದಂತಹ ತಂಡ ಬಿಜೆಪಿ ಹೈಕಮಾಂಡ್ಗೆ ನೀಡಿದೆ. ಈಗ ಬಿಜೆಪಿ ಹೈಕಮಾಂಡ್ ಸ್ಥಳೀಯರ ಅಭಿಪ್ರಾಯವನ್ನು ಸಂಗ್ರಹಿಸಿ ಪ್ರಜ್ವಲ್ ರೇವಣ್ಣ ಅವರ ಸ್ಪರ್ಧೆ ಬೇಡ ಅನ್ನುವಂಥ ಒಂದು ಸೂಚನೆಯನ್ನ ನೀಡಿರ್ತಕ್ಕಂಥದ್ದು ಮಾತುಗಳು ಕೇಳಿ ಬರ್ತದೆ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಬದಲಿಗೆ ಬೇರೆ ಯಾರಿಗೂ ಟಿಕೆಟ್ ನೀಡುವಂತೆ ಹೈಕಮಾಂಡ್ ಸೂಚನೆಯನ್ನ ನೀಡಿದಂತೆ ಹೇಳಲಾಗ್ತಾ ಇದೆ. ಈಗ ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ಪ್ರಚಾರದಲ್ಲಿ ತೊಡಗಿದ್ದಾರೆ. ಆದರೆ ಬಿಜೆಪಿ ನಾಯಕರೊಟ್ಟಿಗೆ ಯಾವುದೇ ಒಂದು ಸಭೆಯನ್ನು ಮಾಡಿಲ್ಲ, ಅವರ ಜೊತೆ ಒಂದೇ ಸುತ್ತಿನ ಮಾತುಕತೆಯನ್ನು ನಡೆಸಿಲ್ಲ, ಇಬ್ಬರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಗೆ ಬಿಜೆಪಿ ನಾಯಕರ ವಿರೋಧ JDSಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಸ್ಥಳೀಯ ತಂಡ ಏನು ವಿರೋಧ ಏನಿದೆ ಇದನ್ನೆಲ್ಲ ಆಧರಿಸಿ ಮುಂದಿನ ದಿನಗಳಲ್ಲಿ ಪ್ರಜ್ವಲ್ ರೇವಣ್ಣವನ್ನ ಬದಲು ಮಾಡ್ತಾರೆ ಅಂತ ಒಂದು ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗೆ. ಬಟ್ ಲಾಂಗ್ ಬ್ಯಾಕ್ ದೇವೇಗೌಡರು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಹಾಸನಕ್ಕೆ ಪ್ರಜ್ವಲ್ ರೇವಣ್ಣ ಅವರೇ ಕ್ಯಾಂಡಿಡೇಟ್ ಅಂತ. ಅವರನ್ನು ಬದಲಾಯಿಸುವ ಸ್ಥಿತಿಯಲ್ಲೂ JDS ಏನಿಲ್ಲ. ಹಾಗೇನಾದರೂ ಆದರೆ ಬಿಜೆಪಿಯ ವಿರೋಧವನ್ನು, ಸ್ಥಳೀಯ ನಾಯಕರ ವಿರೋಧವನ್ನು ಅವ್ರು ಕಟ್ಕೋಬೇಕಾಗತ್ತೆ. ಆ ವಿರೋಧದಲ್ಲೇ ಎಲೆಕ್ಷನನ್ನು ಕಂಡಕ್ಟ್ ಮಾಡಬೇಕಾಗತ್ತೆ.